ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಸೀಸನಲ್ ರೆಸಿಪಿ ತೊಗೊಂಡು ಬಂದೇನ್ರಿ. ಅದೇನಂದ್ರೆ ನೀವು ಫಸ್ಟಿಂದ ವೀಡಿಯೋ ನೋಡ್ಲಿಕ್ಕತ್ತೀರಲ್ಲ, ನಿಮ್ಗೆ ಗೊತ್ತೇ ಆಗ್ಬಿಟ್ಟದ. ನಾವು ವಟಾಣಿ ಪೂರಿ ಮಾಡೋದನ್ನು ತೋರಿಸ್ಕೊಡ್ತೇನೆ ಇವತ್ತು ನಿಮ್ಗೆ. ಹೆಂಗೆ ಮಾಡೋದಂದ್ರೆ, ಒಂದು ಜಾರ್ ತೊಗೊಂಡು ಅದರೊಳಗೆ 1 ಬಟ್ಲದಷ್ಟು ವಟಾಣಿ ಹಾಕಿದೆ, ಅದರೊಳಗೆ 2 ಚಮಚದಷ್ಟು ಜೀರಿಗೆ ಹಾಕಿದೆ, 3 ಹಸಿಮೆಣ್ಸಿಕಾಯಿ ಹಾಕಿದೆ. ನಾನು ಖಾರ ಭಾಳ ಮಾಡ್ತಾಯಿಲ್ಲ, ಬೇಡ ಅಂತ. ಬೇಕಾದ್ರೆ ನೀವು ಒಂದು 4-5 ಹಸಿಮೆಣ್ಸಿಕಾಯಿ ಹಾಕೋಬೋದು. ಕೊತ್ತಂಬರಿ ಡೇಟ್ ಹಾಕೇನಿ. ಕೊತ್ತಂಬರಿದು ಯಾಕಂದ್ರೆ ಮಿಕ್ಸಿಗೆ ಹಾಕ್ಬಿಡ್ತೀವಲ್ಲ, ಎಳೆ ಡೇಟಿತ್ತು ಅದನ್ನು ಹಾಕೀನಿ. ಫುಲ್ ನೈಸ್ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಅಂತ. ನೀವು ಇದ್ರೊಳಗೆ ಬೇಕಾದ್ರೆ ಬೆಳ್ಳುಳ್ಳಿ, ಹಸಿ ಶುಂಠಿ ಕೂಡ ಹಾಕ್ಬೋದು, ಫ್ಲೇವರ್ ಚೆನ್ನಾಗಿ ಬರ್ತದೆ. ಇದು ಫುಲ್ಲು ನೈಸ್ ಆಗಬೇಕ್ರಿ. ಇದನ್ನು ಹಿಟ್ಟು ಕಲಿಸ್ತಿರ್ತೇನೆ ರೀ. ಗೋಧಿ ಹಿಟ್ಟು, ಚಿರೋಟಿ ರವೆ ಹಾಕಿ ಮಸಾಲೆ ಏನೇನು ಹಾಕ್ತೀನಿ ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನ್ ಬರ್ತದೆ. ಯಾರ್ಯಾರು ಕಮೆಂಟ್ ಮಾಡ್ಲಿಕ್ಕತ್ತಿರಲ್ಲ ಅವರಿಗೆಲ್ಲ ತುಂಬ 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 ಧನ್ಯವಾದಗಳು. ಬರ್ರಿ, ಇವಾಗ ನೋಡಿರಿ, 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿದೆ, 1 ಮುಷ್ಟಿಯಷ್ಟು ಚಿರೋಟಿ ರವೆ ಹಾಕಿದೆ. ಭಾಳ ಹಾಕಿಲ್ರಿ ಚಿರೋಟಿ ರವೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ, ಒಂದು ಅರ್ಧ ಚಮಚದಷ್ಟು ಹಿಂಗೆ ಹಾಕ್ತೀನಿ. ಇವಾಗ ಎದಕ್ಕಂದ್ರೆ ಹಿಂಗೆ ಹಾಕೋದು ಗ್ಯಾಸ್ಟ್ರಿಕ್ ಆಗಬಾರ್ದು ಅನ್ನೋದಕ್ಕೆ ಹಾಕ್ಲಿಕ್ಕತ್ತೀನಿ. ಇಲ್ಲ ನೀವು ಹಸಿ ಶುಂಠಿ ಹಾಕಿದ್ರೂ ನಡೆದು ಹೋಗ್ತದೆ. ಈಗ ಒಂದು 2 ಚಮಚದಷ್ಟು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕಿದೆ. ಹಾಕಿ ಇದನ್ನು ಕಲಿಸ್ಕೊಂಡ್ಬಿಡೋಣ ಅಂತ. ಒಮ್ಮೆಗೆ ನೀರು ಹಾಕಿ ಕಲಿಸ್ಲಿಕ್ಕೆ ಹೋಗಬೇಡ್ರಿ, ಮೊದಲು ಒಂದು ಸ್ವಲ್ಪ ಕಲಿಸ್ರಿ. ಯಾಕಂದ್ರೆ ಪೂರೆ ಹಿಟ್ಟು ಗಟ್ಟಿ ಇರಬೇಕು. ಆಮೇಲೆ ಏನು ಅಕಸ್ಮಾತ್ ನಿಮಗೆ ನೀರು ಬೇಕನ್ಸಿದ್ರೆ ಜಾರ್ ಒಳಗೆ ಇದೇನು ಮಿಕ್ಸಿಗೆ ಹಾಕಿರಲ್ಲ, ಆ ಜಾರ್ ಒಳಗೆ ಒಂದು ಸ್ವಲ್ಪ ನೀರು ಹಾಕಿರಿ. ಅದೆಲ್ಲ ಮಸಾಲೆ ಹತ್ತಿದ್ದಿರ್ತದಲ್ಲ ಅದನ್ನೇ ಹಾಕಿಬಿಡ್ರಿ. ಆಮೇಲೆ ಇದನ್ನು ಗಟ್ಟಿ ಕಲಿಸ್ಬೇಕಾಗ್ತದೆ ರೀ ನೀವು ಪೂರಿ ಹಿಟ್ಟು. ಅಕಸ್ಮಾತ್ ಒಂದು ಸ್ವಲ್ಪ ಮೆತ್ತಗಾದರೂ ಕೂಡ ಮುಂದೆ ಹಿಟ್ಟು ನೀವು ಮಿಕ್ಸ್ ಮಾಡ್ಕೋಬೋದು. ಆದರೆ ಹಾಗಂತ ಭಾಳ ಎಳ್ಳಕ್ಕೆ ಕಲಿಸ್ಬಾರ್ದು. ಗೋಧಿ ಹಿಟ್ಟಿನ ಅಂದ್ರೆ ಚಪಾತಿ ಹಿಟ್ಟು ಆ ರೀತಿ ಇರಬಾರ್ದು ರೀ. ಪೂರಿ ಹಿಟ್ಟು ಅಂತ ಕಲಿಸ್ತೀವಲ್ಲ ಹಾಗೆ ಕಲಿಸ್ಬೇಕು. ಇದನ್ನು ಕಲಸು 10ರಿಂದ 15 ನಿಮಿಷ ಇಟ್ಬಿಡ್ತೀನಿ ಇದನ್ನು ನೆನೀಲಿ ಅಂತೇಳಿ. ಅಷ್ಟರೊಳಗೆ ನಾನು ಆಲೂಗಡ್ಡೆ ರಸಪಲ್ಯ ಮಾಡಿಕೊಂಡೆ, ಟೊಮೆಟೊ ಬಟಾಟೆ ಹಾಕಿ. ಆಮೇಲೆ ಸೌತೆಕಾಯಿ ಇತ್ತು ರೀ ನನ್ನ ಕಡೆ, ಸೊ ಅದರದ್ದು ನಾನು ಚಟ್ನಿ ಮಾಡೇನಿ ರೀ. ಭಾರಿ ಸೂಪರ್ ಕಾಂಬಿನೇಷನ್ ಆಗಿತ್ತು ರೀ ಈ ಪುರಿಗೆ. ಈ ವಟಾಣಿ ಒಳಗೆ ರೀ ನಿಮಗೆ ಪಲಾವ್ ಮಾಡೋ ತೋರಿಸೀನಿ, ವಟಾಣಿ ಪಲಾವ್. ಈಗ ವಟಾಣಿ ಪುರಿ ಮಾಡ್ಲಿಕ್ಕತ್ತೇನೆ. ಅದೇ ರೀತಿ ವಟಾಣಿದ ಕಚೋರಿನೂ ಮಾಡ್ತಾರೆ ರೀ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ವಟಾಣಿದ ನಿಮೋನ ಅಂತ ಮಾಡ್ತಾರೆ ರೀ. ಅದು ಭಾರಿ ಟೇಸ್ಟಿ ಆಗ್ತದೆ ರೀ. ನಿಮಗೆ ಬೇಕಂದ್ರೆ ಕಮೆಂಟ್ ಒಳಗೆ ಬರೀರಿ, ನಾನು ನಿಮಗೆ ತೋರಿಸ್ಕೊಡ್ತೇನೆ. ನಿಮೋನ ಅಂತ ಹೇಳ್ತಾರೆ. ನಾರ್ತ್ ಕಡೆ ಎಲ್ಲ ಭಾಳ ಮಾಡ್ತಾರೆ ಅದನ್ನು. ನೋಡಿರಿ, ಇಷ್ಟೆಲ್ಲ ಹೇಳೋದ್ರಾಗ ಉರುಳಿ ಹಾಕಿ ರೆಡಿ ಹಾಕ್ಕೊಂಡ್ಬಿಟ್ಟೇನಿ. ಆಮೇಲೆ ಏನಂದ್ರೆ ಈಗ ಲಟ್ಸೋ ಮುಂದೆ ಒಂದು ಸ್ವಲ್ಪ ಹಿಟ್ಟು ಬೇಕನ್ನಿಸ್ತದಲ್ಲ, ಈಗ ಕೆಲವೊಬ್ರು ಏನು ಮಾಡ್ತಾರೆ, ಎಣ್ಣೆ ಹಚ್ಚಿ ಲಟ್ಟಿಸ್ತಾರೆ ರೀ. ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಹಿಟ್ಟು ಹಚ್ತೀನಿ. ಯಾವ ಹಿಟ್ಟು ಹಚ್ತೀನಿ? ಗೋಧಿ ಹಿಟ್ಟು ಹಚ್ತೀನಿ. ಯಾಕಂದ್ರೆ ಅಕ್ಕಿ ಹಿಟ್ಟು ಹಚ್ಚಿದ್ರೆ ನೀವು ಎಣ್ಣೆ ಒಳಗೆ ಕರಿಯೋ ಮುಂದೆ ಹಿಟ್ಟೆಲ್ಲ ಕೆಳಗೆ ಉಳಿದು ಬಿಡ್ತದೆ, ಕಪ್ ಆಗಿಬಿಡ್ತದೆ ರೀ. ಎಣ್ಣೆ ಚಲೋ ಅನ್ಸಂಗಿಲ್ಲ. ಗೋಧಿ ಹಿಟ್ಟು ಹಚ್ಚಿಬಿಟ್ರೆ ಅಂಟ್ಕೊಂಡ್ಬಿಡ್ತದೆ ಈ ಪುರಿಗೆ. ನಿಮಗೆ ಹಿಟ್ಟೊಳಗೆ ಅಂದ್ರೆ ಎಣ್ಣೆ ಒಳಗೆ ಒಂದು ಸ್ವಲ್ಪ ಹಿಟ್ಟಿನ ಅಂಶ ಸಿಗೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೋಳಿಗೆ ಮಾಡೋ ಮುಂದೆ, ಪುರಿ ಮಾಡೋ ಮುಂದೆ ಗೋಧಿ ಹಿಟ್ಟೆ ಹಚ್ತೀನಿ. ಈಗ ನೋಡಿರಿ, ಈ ರೀತಿ ಒಂದೇ ರೀತಿ ಲಟ್ಟಿಸ್ಕೊಂಡ್ಬಿಡೋಣ ಅಂತ. ಅಷ್ಟರಲ್ಲಿ ನಾನು ಬುಟ್ಟಿ ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟೇನಲ್ಲಿ ಸಣ್ಣ ಉರಿ ಒಳಗೆ. ಆಮೇಲೆ ನನಗೆ ಭಾಳ ಮಾಡೋದಿರಲಿಲ್ಲ ಅಂಥೇಳಿ ನಾನು ಅಷ್ಟು ಪುರಿನ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೇನಿ. ನೋಡಿರಿ, ರೆಡಿ ಆಗಿದೆ. ಒಂದು 8ರಿಂದ 10 ಪುರಿ ಆಗ್ಯಾವ, ಭಾಳ ಆಗಿದ್ದಿಲ್ಲ. ಭಾಳ ಚಲೋ ಆಗ್ತದೆ ರೀ ಫ್ರೆಂಡ್ಸ್. ಇದು ವಟಾಣಿ ಪುರಿ ಬಿಸಿ ಬಿಸಿ ಇದ್ದಾಗ ತಿಂತಿದ್ರಂತೂ ಕುಸಿತವಾಗಿ ಭಾರಿ ಟೇಸ್ಟಿ ಆಗಿತ್ತು ರೀ. ಅದು ಕಾಂಬಿನೇಷನ್ ಅಂತೂ ಸೂಪರ್ ಆಗಿತ್ತು ರೀ. ಬಟಾಟಿ ರಸಪಲ್ಯ, ಸೌತೆಕಾಯಿ ಚಟ್ನಿ ಮಸ್ತಾಗಿತ್ತದ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗಾಗ್ಯದ ಅಂಥೇಳಿ. ಆಮೇಲೆ ನೋಡಿರಿ ಎಷ್ಟು ಮಸ್ತ್ ಉಬ್ಬ್ಯಾವಂತ, ಕಲರು ಭಾರಿ ಚಂದ ಬಂದದ. ಇನ್ನೊಂದು ಸ್ವಲ್ಪ ಮಸಾಲೆ ನೀವು ಸ್ಟ್ರಾಂಗ್ ಹಾಕ್ಬೋದು ರೀ. ಅಂದ್ರೆ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಇದು ಅಂತ ಎಲ್ಲ ಹಾಕ್ತೀವಿ. ಹಸಿಮೆಣ್ಸಿಕಾಯಿ ಒಂದು ಸ್ವಲ್ಪ ಮುಂದಿಟ್ಟು ಆಮೇಲೆ ಬೆಳ್ಳುಳ್ಳಿ ಮುಂದಿಟ್ರೆ ಹಾಕಿದ್ರೆ ಟೇಸ್ಟ್ ಇನ್ನೂ ಸೂಪರ್ ಆಗ್ತದೆ. ಆದರೆ ನಾನು ಅದನ್ನು ಹಾಕಂಗಿಲ್ಲ. ಆಮೇಲೆ ಒಂದು ಸ್ವಲ್ಪ ಲೈಟಾಗೇ ಇರಬೇಕಾಗಿತ್ತು ಅನ್ನೋದಕ್ಕೆ ನಾನು ಈ ರೀತಿ ಮಾಡೇನಿ. ನೀವು ಮಸಾಲೆ ಬೇಕಾದ ಆ್ಯಡ್ ಮಾಡ್ಕೋಬೋದು. ಇದ್ರೊಳಗೆ ಹಸಿ ಶುಂಠಿ ಕೂಡ ಹಾಕ್ರಿ, ಅದು ಕೂಡ ಸೂಪರ್ ಟೇಸ್ಟ್ ಆಗ್ತದೆ. ಇದೇ ರೀತಿ ನಾನು ಎಲ್ಲ ಪೂರಿಗಳನ್ನು ಮಾಡಿ ತೊಗೊಳ್ತೀನಿ. ಆಮೇಲೆ ಇನ್ನೊಂದೇನಂದ್ರೆ, ಪೂರಿ ಕರಿಯೋ ಮುಂದೆ ಉರಿ ಒಂದು ಸ್ವಲ್ಪ ಜಾಸ್ತಿ ಇಡಬೇಕು, ಫ್ಲೇಮ್. ಅಂದಾಗ ಏನಾಗ್ತದೆ, ಪೂರಿ ನಿಮಗೆ ಎಷ್ಟು ಚಂದ ಉಬ್ಬುತ್ತಾವೆ ನೋಡ್ರಿ. ಭಾರಿ ಮಸ್ತ್ ಆಗಿದ್ವು ರೀ. ಇಲ್ಲಿ ನೋಡಿರಿ, ಎಲ್ಲ ಪೂರಿನೂ ಉಬ್ಬ್ಯಾರಿ. ಒಂದು 10 ಪೂರಿ ಮಾಡಿದ್ದೆ, ಅಷ್ಟು ಭಾರಿ ಚಲೋ ಉಬ್ಬ್ಯಾವ ನೋಡ್ರಿ. ತೋರಿಸ್ಲಿಕ್ಕೆ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಕಮೆಂಟ್ ಮಾಡಿರಿ, ನನಗೆ ಭಾಳ ಖುಷಿ ಆಗ್ತದೆ.
ಈಗ ನೋಡಿರಿ ಇದಕ್ಕೆ ಕಾಂಬಿನೇಷನ್ ಅಂಥೇಳಿ ನಾನು ಆಲೂಗಡ್ಡೆ ರಸಪಲ್ಯ ಮಾಡಿದೆ. ನಾರ್ತ್ ಕಡೆ ಎಲ್ಲ ಹೆಂಗಂದ್ರೆ ರೀ ಇದನ್ನು ಫಂಕ್ಷನ್ ಒಳಗೆಲ್ಲ ಈ ರೀತಿ ಆಲೂಗಡ್ಡೆ ರಸಪಲ್ಯ ಮಾಡ್ತಾರೆ. ಅವ್ರಿಗದು ಸ್ಪೆಷಲ್ ಅಡುಗೆ. ಸೊ ನಾನು ಮಾಡಿದ್ದೆ, ಟೇಸ್ಟಿ ಆಗ್ತದಂತ. ಭಾರಿ ಸೂಪರ್ ಕಾಂಬಿನೇಷನ್ ಆತ್ರಿ ಇದಕ್ಕೆ. ಆಮೇಲೆ ಚಟ್ನಿ ಒಂದು ಏನಾರು ಬೇಕಲ್ಲ, ಬರೀ ಕೊಬ್ಬರಿ ಚಟ್ನಿ ಯಾವಾಗಲೂ ಮಾಡಿದರೆ ಬೇಜಾರಾಗ್ತದೆ ಅನ್ಕೋತ ಸೌತೆಕಾಯಿ ಚಟ್ನಿ ಮಾಡಿದ್ದೆ ರೀ. ಮಸ್ತ್ ಕಾಂಬಿನೇಷನ್ ಆಯ್ತು ಇದಕ್ಕೆ. ನೋಡಿರಿ, ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ನೆನಪಲೆ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅಲ್ಲಿ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದರೆ ಏನಾಗ್ತದೆ, ನಿಮಗೆ ನೋಟಿಫಿಕೇಷನ್ ಬರ್ತದೆ. ಅಂದ್ರೆ ನಾ ಮಾಡೋ ಎಲ್ಲ ವೀಡಿಯೋಸ್ಗೆಲ್ಲ ನಿಮಗೆ ಬರ್ತಾವ. ಹೆಂಗೆ ಅನ್ನಿಸ್ತು ನೋಡ್ರಿ, ಸೂಪರ್ ಆಗಿತ್ತು. ಮನೆಯೆಲ್ಲ ಘಮ 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 ವಾಸನೆ. ಪುರಿ ಕರೆದಿದ್ದು ಬರೀ ಹಾಗೆ ಪುರಿ ಇದ್ದಿದ್ದಿಲ್ಲ, ಅದು ಬಟಾಣಿ ಪುರಿ ಇತ್ತಲ್ಲ. ಸೊ ಟೇಸ್ಟ್ ಅಂತೂ ಭಾಳ ಚಲೋ ಆಗಿತ್ತು ರೀ. ಇದು ಮಸ್ಟ್ ಟ್ರೈ ರೆಸಿಪಿ ಅದ. ಸೊ ಮಾಡಿರಿ, ನನಗೆ ಕಮೆಂಟ್ನಾಗ ಬರೀರಿ. ಮತ್ತು ನಾನು ನಿಮಗೆ ಮುಂದೆ ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.